ಹಲೋ ಫ್ರೆಂಡ್ಸ್, KPSC ಪಾರ್ಟ್ 2ನಲ್ಲಿ ಸ್ವಾಗತ. ಸಾಮಾನ್ಯ ಜ್ಞಾನ ಪತ್ರಿಕೆ 3 ವಿಷಯ ಸಂಖ್ಯೆ 385 KPSC 2021 ಎಕ್ಸಾಮ್ದ ಪ್ರಶ್ನೆ ಪತ್ರಿಕೆ. ಪಾರ್ಟ್ 2ನಲ್ಲಿ 50 ಕ್ವಶನ್ದಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 50 ಕ್ವಶನ್ ಹೀಗಿದೆ. ಜಾಗತಿಕ ಅಪಾಯಗಳ ವರದಿ 2021 ಬಿಡುಗಡೆಗೊಳಿಸಿದವರು ಆಪ್ಷನ್ 3 ವಿಶ್ವ ಆರ್ಥಿಕ ವೇದಿಕೆ. 51 ಭಾರತದಲ್ಲಿ ಅತಿ ಹೆಚ್ಚು FDI ಈಕ್ವಿಟಿ ಒಳಹರಿವನ್ನು ಆಕರ್ಷಿಸುವ ಕ್ಷೇತ್ರ ಆಪ್ಷನ್ 3 ಸೇವೆಗಳು. ಹಿರಿಯ ನಾಗರಿಕರಿಗಾಗಿ ಪ್ರಧಾನಮಂತ್ರಿ ವಯೋವಂದನಾ ಯೋಜನೆ PMVY ಅನ್ನು ಡ್ಯಾಶ್ನಿಂದ ನೀಡಲ್ಪಟ್ಟಿದೆ. ಭಾರತ ಜೀವ ವಿಮಾ ನಿಗಮ. 53 ವಿಶ್ವಸಂಸ್ಥೆ ಹೂಡಿಕೆ ಪ್ರಚಾರ UNIPA ಪ್ರಶಸ್ತಿ 2020 ಯಾರಿಗೆ ನೀಡಲಾಯಿತು? ಆಪ್ಷನ್ 1 ಇನ್ವೆಸ್ಟ್ ಇಂಡಿಯಾ. 54 ಪ್ರಾಜೆಕ್ಟ್ ಕಿರಣ ದ ಗುರಿ ಆಪ್ಷನ್ 2 ಮಹಿಳಾ ಉದ್ಯಮಿಗಳನ್ನು ಬೆಂಬಲಿಸುವುದು. ಬ್ಯಾಂಕಿಂಗ್ ನಿಯಂತ್ರಣ 55 ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ 2020 ಇದಕ್ಕೆ ಅನ್ವಯಿಸುವುದಿಲ್ಲ. ಆಪ್ಷನ್ 3 1 ಮತ್ತು 2. 56 ಈ ಕೆಳಗಿನವುಗಳಲ್ಲಿ ಯಾವ ಮೂಲಧಾತು ನಮ್ಮ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುತ್ತದೆ? ಆಪ್ಷನ್ 4 ಹೈಡ್ರೋಜನ್. 57 ಯಾವ ರಾಜ್ಯವು ನಾನು ಕೂಡ ಡಿಜಿಟಲ್ ಎಂಬ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವನ್ನು ಇತ್ತೀಚೆಗೆ ಜಾರಿಗೊಳಿಸಿದೆ? ಆಪ್ಷನ್ 1 ಕೇರಳ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಉತ್ಕರ್ಷ್ 2022 ಯಾವುದನ್ನು ಉಲ್ಲೇಖಿಸುತ್ತದೆ? ಆಪ್ಷನ್ 1 ದೇಶ ಸ್ಥೂಲ ಆರ್ಥಿಕ ವಾತಾವರಣವನ್ನು ವಿಕಸಿಸಲು RBIನ ಮಧ್ಯಮ ಅವಧಿ ಕಾರ್ಯತಂತ್ರದ ಚೌಕಟ್ಟು. 59 ಭಾರತದ ಅಟಾರ್ನಿ ಜನರಲ್ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು? ಆಪ್ಷನ್ 3 A, B ಮತ್ತು C ಮಾತ್ರ. 60 ಪಟ್ಟಿ 1 ಪಟ್ಟಿ 2 ರೊಂದಿಗೆ ಹೊಂದಿಸಿ ಹೊಂದಿಸಿ ಮತ್ತು ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಉಪಯೋಗಿಸಿ ಸರಿ ಉತ್ತರ ಆಯ್ಕೆ ಮಾಡಿ. ಆಪ್ಷನ್ 3 ಸರಿ ಉತ್ತರ. ಪಟ್ಟಿ 1 ವರ್ಗಾವಣೆ ಬೇಸಾಯ ರೆಗ್ಮಾಸಸ್, ಪಶು ಸಾಕಾಣಿಕೆ ಕಿರ್ಗಿಜರು, ಬೇಟೆ ಮತ್ತು ಆಹಾರ ಸಂಗ್ರಾಹಕರು ಪಿಗ್ಮಿಗಳು, ಬೇಟೆಗಾರರು ಎಸ್ಕಿಮೋಗಳು. ಆಸ್ಪೆಕ್ಟ್ರಿನ್ ಸಕ್ಕರೆಗಿಂತ ಸಿಹಿಯಾದುದು ಇದು. ಆಪ್ಷನ್ 3 ಡೈಪೆಪ್ಟೈಡ್. 62 ಪಾಲಿಪೆಪ್ಟೈಡ್ಗಳು ಡ್ಯಾಶ್ನಿಂದ ಮಾಡಲ್ಪಟ್ಟ ರೇಖೀಯ ಪಾಲಿಮರ್ಗಳಾಗಿವೆ. ಆಪ್ಷನ್ 2 ಅಮೈನೋ ಆಮ್ಲಗಳು. ದ್ಯುತಿಸಂಶ್ಲೇಷಣ ಉಪ ಉತ್ಪನ್ನಗಳನ್ನು ಪ್ರಮುಖವಾದ ವಾತಾವರಣ ಉಪ ಉತ್ಪನ್ನ. ಆಪ್ಷನ್ 3 ಆಮ್ಲಜನಕ. ಮಾನವ ಶರೀರ 64 ಮಾನವ ಶರೀರದಲ್ಲಿ ನೀರಿನ ಮಟ್ಟವನ್ನು ಡ್ಯಾಶ್ ಹಾರ್ಮೋನ್ ನಿಯಂತ್ರಿಸುತ್ತದೆ? ADH. ಆಪ್ಷನ್ 1. 65 ಡ್ಯಾಶ್ನ ಕುಂದುಕೊರತೆ ಬಗೆಹರಿಸಲು ಪ್ರಧಾನಮಂತ್ರಿ ಚಾಂಪಿಯನ್ಸ್ ಪೋರ್ಟಲ್ ಆರಂಭಿಸಿದರು? ಆಪ್ಷನ್ 2 ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ವಲಯ MSME. ಈ ಕೆಳಗಿನಲ್ಲಿ ಭಾರತದ ಅತಿ ಉದ್ದದ ಎಕ್ಸ್ಪ್ರೆಸ್ ದಾರಿ ಯಾವುದು? 66 ಆಪ್ಷನ್ ನಂಬರ್ 1 ಆಗ್ರಾ ಲಕ್ನೋ. 67 ಯಾವ ಪತ್ರಕರ್ತರಿಗೆ 2019-20 ಪೆನ್ ಗೌರಿ ಲಂಕೇಶ್ ಪ್ರಶಸ್ತಿ ನೀಡಲಾಗಿದೆ? ಆಪ್ಷನ್ ನಂಬರ್ 1 ಯೂಸುಫ್ ಜಮೀರ್. ಅಕ್ಕಿಗೆ ಹೊಳಪು ಕೊಡುವುದರಿಂದ ಅಥವಾ ಅಕ್ಕಿಯನ್ನು ಪದೇ ಪದೇ ತೊಳೆಯುವುದರಿಂದ ಡ್ಯಾಶ್ ವಿಟಮಿನ್ ಅನ್ನು ಕಳೆದುಕೊಳ್ಳುತ್ತದೆ? ಥಯಾಮಿನ್. ಅಟಲ್ ಸುರಂಗವು ಒಂದು ಹೆದ್ದಾರಿ ಮಾರ್ಗವಾಗಿದ್ದು ಇದನ್ನು ಡ್ಯಾಶ್ ರಡಿ ನಿರ್ಮಿಸಲಾಗಿದೆ? ಆಪ್ಷನ್ 1 ರೋಹ್ತಾಂಗ್ ಲಾ ಪಾಸ್. 70 ಬೌದ್ಧ ಧರ್ಮವು ಡ್ಯಾಶ್ ಜೀವನಕ್ಕೆ ಹೆಚ್ಚು ಮಹತ್ವ ನೀಡಿತ್ತು? ಇಲ್ಲಿ ಆಪ್ಷನ್ ನಂಬರ್ 2 ಸಮದರ್ಶಿ ಮತ್ತು ಆಪ್ಷನ್ 4 ನಗರ. ಎರಡೂ ಉತ್ತರ ಸರಿಯಾಗಿವೆ. ಭಾರತಕ್ಕೆ ರೋಮನ್ನಿಂದ ರಫ್ತಾಗುತ್ತಿದ್ದ ವಸ್ತುಗಳ ಪಟ್ಟಿಯಲ್ಲಿ ಕೆಳಗಿನ ಯಾವುದು ಒಳಗೊಂಡಿರಲಿಲ್ಲ? ಆಪ್ಷನ್ ನಂಬರ್ 1 ವನಹಣ್ಣುಗಳು.
ತೈಲಗಳು ಮತ್ತು ಕೊಬ್ಬಿನ ತೀವ್ರತೆಯು ಡ್ಯಾಶಿಂದ ಉಂಟಾಗುತ್ತದೆ. ಆಪ್ಷನ್ 3 1 ಮತ್ತು 2. 1 ಟ್ರೈಗ್ಲಿಸರೈಡ್ಗಳ ವಿಚ್ಛೇದನೆ. 2 ಅಪರ್ಯಾಪ್ತ ಗ್ಲಿಸರೈಡ್ ಆಕ್ಸಿಡೀಕರಣ. 73 ಜರೋ ಇ ದರ್ಶನ್ ಯಾರ ಚಿಂತನೆಯ ಕೂಸಾಗಿತ್ತು? ಆಪ್ಷನ್ 2 ಅಕ್ಬರ್. 74 ಕಬೀರ್ ಮರಣದ ತರುವಾಯ ಆತನ ಗೋರಿಯನ್ನು ಎಲ್ಲಿ ಕಟ್ಟಲಾಯಿತು? ಆಪ್ಷನ್ 2 ಮಗರ್. ಬೆಂಜಿನ್ ರಿಂಗ್ ಹೊಂದಿರುವ ಅಮೈನೋ ಆಮ್ಲಕ್ಕೆ ಡ್ಯಾಶ್ ಉದಾಹರಣೆಯಾಗಿದೆ? ಟೈರೋಸಿನ್. ಮೊಹಮ್ಮದ್ ಬಿನ್ ತುಘಲಕ್ ಡ್ಯಾಶ್ನನ್ನು ನ್ಯಾಯಾಧೀಶನಾಗಿ ನೇಮಿಸಿದನು? ಆಪ್ಷನ್ 1 ಇಬ್ನ ಬತೂತಾ. 77 ಧರ್ಮ ಅಲ್ಲ, ಜಾತಿ ಅಲ್ಲ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಎಂಬ ತಮ್ಮ ಉದ್ದೇಶವನ್ನು ಯಾರು ಘೋಷಿಸಿದರು? ಆಪ್ಷನ್ 3 ಶದರನ್ ಅಯ್ಯಪ್ಪನ್. 78 ವಿಜಯನಗರ ದಿ ಒರಿಜಿನ್ ಆಫ್ ದಿ ಸಿಟಿ ಆ್ಯಂಡ್ ದಿ ಎಂಪೈರ್ ಪ್ರಖ್ಯಾತ ಕೃತಿಯ ಲೇಖಕರು? ಆಪ್ಷನ್ 4 ವೆಂಕಟರಮಣಯ್ಯ. ಪೂರ್ವ ಭಾರತದಲ್ಲಿ ಬ್ರಿಟಿಷರು ಮೊದಲು ಫ್ಯಾಕ್ಟರಿ ತೆರೆದಿದ್ದು ಯಾವ ಸ್ಥಳದಲ್ಲಿ? ಆಪ್ಷನ್ 2 ಒರಿಸ್ಸಾ. ಡೆಟಾಲ್ ರಾಸಾಯನಿಕ ಹೆಸರು? 80 ಡೆಟಾಲ್ನ ರಾಸಾಯನಿಕ ಹೆಸರು ಕ್ಲೋರೋಕೈಲಿನಾಲ್. ಆಪ್ಷನ್ 3. 81 ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಯಾರು ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದರು? ಆಪ್ಷನ್ 2 ಲಾರ್ಡ್ ವೆಲ್ಲೆಸ್ಲಿ. 82 ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೋಲಿಸಿ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರ ಆರಿಸಿ. ಇಲ್ಲಿ ಆಪ್ಷನ್ 4 ಸರಿಯಾದ ಉತ್ತರ. ಪಟ್ಟಿ 1 ಪ್ರಜಾಪ್ರತಿನಿಧಿ ಸಭೆ, ರಂಗಚಾರ್ಲು, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ, ಕೆ ಶೇಷಾದ್ರಿ, ಭದ್ರಾವತಿ ಸಿಮೆಂಟ್ ಮತ್ತು ಕಾಗದ ಕಾರ್ಖಾನೆ ಸರ್ ಎಂ ವಿಶ್ವೇಶ್ವರಯ್ಯ, ಬೆಂಗಳೂರಿನ ಸರ್ಕಾರಿ ಸಾಬೂನು ಕಾರ್ಖಾನೆ ಸ್ಥಾಪನೆ ಮಿರ್ಜಾ ಇಸ್ಮಾಯಿಲ್. ಪೋರ್ಚುಗೀಸರು ಕಾಳು ಮೆಣಸಿನ ಕ್ವಶನ್ ನಂಬರ್ 83 ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಎಂದು ಕೆಳಗಿನ ಯಾವ ರಾಣಿಯನ್ನು ಕರೆಯುತ್ತಿದ್ದರು? ಆಪ್ಷನ್ 1 ರಾಣಿ ಚೆನ್ನಭೈರಾದೇವಿ. 84 ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯುತ್ತರ ಆರಿಸಿ. ಇಲ್ಲಿ ಆಪ್ಷನ್ 2 ಸರಿಯಾದ ಉತ್ತರ. ಪಟ್ಟಿ 1 ಉತ್ತರ ಪೆಸಿಫಿಕ್ ಸಾಗರ, ಮೆರಿಯಾನ್ ಕಂದರ, ಅಟ್ಲಾಂಟಿಕ್ ಸಾಗರ, ಪ್ಯೂರ್ಟೋ ರಿಕೋ ಕಂದರ, ಹಿಂದೂ ಮಹಾಸಾಗರ, ಜಾವಾ ಕಂದರ, ದಕ್ಷಿಣ ಪೆಸಿಫಿಕ್, ಟೋಂಗಾ. 85 ಒಂದನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆ ಯಾವುದು ತಪ್ಪಾಗಿದೆ? 1ನೇದು ಇದರಲ್ಲಿ ಆಪ್ಷನ್ ನಂಬರ್ 3 ಇವನು ವಿಕ್ರಮಾದಿತ್ಯ ಎಂಬ ಬಿರುದು ಪಡೆದಿದ್ದನು. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ದೇಶೀಯ ರಾಜ್ಯಗಳನ್ನು ಕಾಲಾನುಕ್ರಮ ತಿಳಿಸಿ. 86 ಆಪ್ಷನ್ ನಂಬರ್ 1 BDCA ಹೈದರಾಬಾದ್, ಮೈಸೂರು, ಔಧ್, ಮರಾಠರು. 87 ಕೆಳಗಿನ ಯಾರು ಮಂತ್ರಿಮಂಡಲದ ಅಥವಾ ಸಂಸತ್ತಿನ ಸದಸ್ಯರಾಗದಿದ್ದರೂ ಸಂಸತ್ತಿನಲ್ಲಿ ಅಥವಾ ಸಂಸದೀಯ ಸಮಿತಿಗಳನ್ನು ಮಾತನಾಡುವ ಹಕ್ಕು ಇದೆ? ಆಪ್ಷನ್ ನಂಬರ್ 2 ಭಾರತದ ಅಟಾರ್ನಿ ಜನರಲ್. 88 ತಂಬಾಕಿನಲ್ಲಿರುವ ನಿಕೋಟಿನ್ 1. ಆಪ್ಷನ್ 4 ಆಲ್ಕಲಾಯ್ಡ್. 89 ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ? ಆಪ್ಷನ್ ನಂಬರ್ 2 USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. 90 ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನು ಮೊಟ್ಟಮೊದಲು ವ್ಯಕ್ತಪಡಿಸಿದವರು? ಆಪ್ಷನ್ 3 1922ರಲ್ಲಿ ಮಹಾತ್ಮ ಗಾಂಧೀಜಿ. 91 ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಅಧ್ಯಕ್ಷರು ಯಾರು? ಆಪ್ಷನ್ ನಂಬರ್ 3 ಪ್ರಧಾನಮಂತ್ರಿ. ರಾಜಕೀಯ ಸಮಾನತೆ ಎಂದರೆ? ಆಪ್ಷನ್ ನಂಬರ್ 3 ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು ಕೊಡುವುದು. 93 ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಡ್ಯಾಶ್ ಕಾರ್ಯಾಂಗಗಳು ಇರುತ್ತದೆ? ಇಲ್ಲಿ ಆಪ್ಷನ್ ನಂಬರ್ 1 ನಾಮಮಾತ್ರ ಹಾಗೂ ನೈಜ ಕಾರ್ಯಾಂಗ. 94 ರಾಜ್ಯದಲ್ಲಿ ಅಧೀನ ನ್ಯಾಯಾಲಯಗಳು ಮೇಲ್ವಿಚಾರಣೆಯನ್ನು ಯಾರು ಮಾಡುತ್ತಾರೆ?
ಆಪ್ಷನ್ ನಂಬರ್ 2 ಹೈಕೋರ್ಟ್. 95 ಭಾರತದ ಸಂವಿಧಾನ ರಚನಾ ಸಮಿತಿಯ ತೆಗೆದುಕೊಂಡ ಕಾಲಾವಧಿ ಎಷ್ಟು? ಆಪ್ಷನ್ ನಂಬರ್ 1 2 ವರ್ಷ 11 ತಿಂಗಳು 18 ದಿನ. ರಾಯಭಾರಿಗಳು ಇವರಿಂದ ನೇಮಿಸಲ್ಪಡುತ್ತಾರೆ. ಆಪ್ಷನ್ ನಂಬರ್ 1 ಭಾರತದ ರಾಷ್ಟ್ರಪತಿ. 97 ಈ ಕೆಳಗಿನ ಜೋಡಿಗಳನ್ನು ಯಾವುದು ಸರಿಯಾಗಿ ಹೊಂದುತ್ತದೆ? ಇದು ಆಪ್ಷನ್ ನಂಬರ್ 4 ಯಾನಂ ಪಾಂಡಿಚೇರಿ. ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ, ಆದರೆ ಹೆಚ್ಚಿನ ದೊಡ್ಡ ಪೆನಿನ್ಸುಲಾರ್ ನದಿಗಳು ಪೂರ್ವದ ಕಡೆ ಏಕೆ? 98 ಆಪ್ಷನ್ ನಂಬರ್ ಎ ಇದು ನೀಳವಾದ ಶೀಳು ಕಣಿವೆಯ ಮೂಲಕ ಹರಿಯುತ್ತದೆ. 99 ಹಸನ್ ನಿಜಾಮಿ ಬರೆದ ಕೃತಿಯ ಹೆಸರು ಡ್ಯಾಶ್. ಆಪ್ಷನ್ ನಂಬರ್ 4 ತಾಜುಲ್ ಮಾಶಿರ್. 100 ಋತುಕಾಲಿಕ ಹಿಮ್ಮುಖ ಈ ಗಾಳಿಯು ಲಕ್ಷಣವಾಗಿದೆ. ಆಪ್ಷನ್ ನಂಬರ್ 3 ಮಾನ್ಸೂನ್ ವಾಯುಗುಣ.